ನಂಗೂ ಬೇಕು ಮಂತ್ರಿ ಪವರ್, ನಾನಿಲ್ಲಿ ಸೀನಿಯರ್. ಫಸ್ಟ್ ಟೈಮ್ ಶಾಸಕರ ಬೆನ್ನಲ್ಲೇ ಸೀನಿಯರ್ಸ್ ಲಾಭಿ ಶುರುವಾಗಿದೆ. ಹೊಸ ಶಾಸಕರ ಬೆನ್ನಲ್ಲೇ ಹಿರಿಯ ನಾಯಕರು ಅಲರ್ಟ್ ಆಗಿದ್ದಾರೆ. ಹೈಕಮಾಂಡ್ಗೆ ಪತ್ರವನ್ನ ಬರಿತಾ ಇದ್ದಂತೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೊಟ್ರೆ ತಗೊಳ್ತೀನಿ, ನನ್ನ ಟ್ಯಾಲೆಂಟ್ ಅನ್ನ ನೋಡ್ರಿ. ಹೈಕಮಾಂಡ್ಗೆ ಪತ್ರವನ್ನ ಬರಿತಾ ಇದ್ದಂತೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನವನ್ನ ಕೊಟ್ರೆ ತಗೊಳ್ತೀನಿ, ನನ್ನ ಟ್ಯಾಲೆಂಟ್ ಅನ್ನ ನೋಡಿ ಅಂತ ಹೇಳ್ತಿದ್ದಾರೆ. ಹೊಸ ಶಾಸಕರ ಬೆನ್ನಲ್ಲೇ ಇದೀಗ ಹಿರಿಯ ನಾಯಕರು ಅಲರ್ಟ್ ಆಗಿರುವಂಥದ್ದು. ಒಂದ್ ವೇಳೆ ಸಚಿವ ಸ್ಥಾನವನ್ನ ಕೊಡದಿದ್ರೆ ಮನೇಲಿ ಇರ್ತೀನಿ, 136 ಜನ ಇದ್ದೀವಿ, ಎಲ್ಲರನ್ನು ಕೂಡ ಸಚಿವರನ್ನ ಮಾಡೋದಕ್ಕೆ ಆಗೋದಿಲ್ಲ, ಸಚಿವ ಸ್ಥಾನ ಬೇಡ ಅನ್ನೋದು ನಾನೊಬ್ಬನೇ ತಿಳಿದುಕೊಳ್ಳಿ, ಮುಂದಿನ ವಿಧಾನಸಭಾ ಚುನಾವಣೆಗೂ ನಾನು ನಿಲ್ತೀನಿ, ಕಾಗವಾಡಕ್ಕೆ ನಾನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ. ನಂಗೂ ಬೇಕು ಮಂತ್ರಿ ಪವರ್, ನಾನಿಲ್ಲಿ ಸೀನಿಯರ್. ಫಸ್ಟ್ ಟೈಮ್ ಶಾಸಕರ ಬೆನ್ನಲ್ಲೇ ಇದೀಗ ಸೀನಿಯರ್ಸ್ ಲಾಭಿ ಶುರು ಮಾಡಿರುವಂಥದ್ದು. ನನಗೆ ಬ್ಯಾಡತನವ್ರು ಯಾರ ಬೇಕು. ನಾನು ಇವತ್ತಿನ ದಿವಸ ಪೇಪರ್ದಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಬಂದದಂಥ ಸುದ್ದಿಯನ್ನು ಓದಿದ್ದೀನಿ. ಮೊದಲನೇ ಸಲ ಇಡೀ ಅಸೆಂಬ್ಲಿ ಎಲ್ಲ ಪಕ್ಷದವ್ರು ಕೂಡಿ 48 ಜನ MLA, ಫಸ್ಟ್ ಟೈಮ್ MLA 48 ಜನ ಇದ್ದಾರೆ. ಅದರಲ್ಲಿ ನಮ್ಮವ್ರು ಇರಬೇಕು ಒಂದು 31 ಜನ, ನನಗೆ ಗೊತ್ತಿಲ್ಲ. ಅವರೆಲ್ಲರೂ ಹೋಗಿ ನಮಗೂ ಅವಕಾಶ ಕೊಡ್ರಿ ಅಂತೇಳಿ ಬೇಡ್ಕೊಂಡಿದ್ದಾರೆ. ಅವ್ರಿಗೆ ಕೊಡಲಿಕ್ಕೆ, ಯಾಕಂದ್ರೆ ಹೊಸವಾಗಿ ಎಲ್ಲ ಹಳೆಯವ್ರಿಗೆ ಕೊಡ್ಬೇಕಂತೇಳಿ ಏನು ಸಂಬಂಧ ಇಲ್ಲ. ಹೊಸವಾಗಿ ಆಚೆ ಬಂದವರು ಅವರ ಟ್ಯಾಲೆಂಟ್ ನೋಡ್ಕೊಂಡು ಅವರು ಒಳ್ಳೆ ಥರ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಕೊಡ್ಲಿಕ್ಕೆ ಏನು ಅಡ್ಡಿ ಇಲ್ಲ. ಸರ್, ತಾವು ಸಹ ಸಚಿವ ಸ್ಥಾನ ಆಕಾಂಕ್ಷಿಸಿದೆ ಅಂತ ಹೇಳಿದ್ರಿ, ತಾವು ಮತ್ತೇನ ಬೇಡಿಕೆ ಇಡ್ತಾರ ಅಂತ ಹೇಳಿ? ನಾ ಏನು ಬೇಡಿಕೆ ಇಡಂಗಿಲ್ಲ. ಕೊಟ್ಟರು ತೊಗೊಳೋದ, ಕುಡ್ಲಿಲ್ಲ ಅಂದ್ರೆ ಸುಮ್ಮನೆ ಕುಡಿದಿದ್ದೀವಿ ಇಲ್ಲ, ಆರಾಮಿದ್ದೀವಿ ಇಲ್ಲಿ, ಕುಡಿಲಿಲ್ಲ ಅಂದ್ರೆ ಆರಾಮಿದ್ದೀವಿ ಇಲ್ಲ. ಏನು ಎಲ್ಲರೂ ನೋಡಪ್ಪ, 136 ಜನ ಇದೀವಿ ನಾವು. 136 ಜನ ಎಲ್ಲರೂ ಮಂತ್ರಿ ಆಗ್ಬೇಕಾದಾರು. ಮಾಡ್ಲಿಕ್ಕೆ ಸಾಧ್ಯ ಜನ ಎಲ್ಲರೂ ಇಲ್ಲ, 30 ಮಂದಿನ ಮಾಡಬೇಕು. 100 ಮಂದಿ ಉಳಿಯವ್ರ ಇರಲಿ, ಅವೆಲ್ಲ ಹಿಡಿದಿಲ್ಲ ಅಂತ ಯಾರೇ ಒಬ್ಬರು ಬ್ರಾಡ್ ಮೈಂಡೆಡ್ ಮಾಡಬೇಕು. ಎಲ್ಲರೂ ನಮಗೆ 136 ಮಂದಿ ಎಲ್ಲ ನಮಗೆ ಬೇಕಂದ್ರೆ ಹೆಂಗೆ? ನನಗೆ ಬ್ಯಾಡತನವ್ರು ಯಾರ ಬೇಕಿಲ್ಲ ಒಬ್ರ, ಅದ್ರೊಳಗೆ ನಾ ಬ್ಯಾಡ ಅನ್ನೋಳಗೆ ನಾನು ಒಬ್ಬ ತಿಳ್ಕೊರಿ. ಓಕೆ, ನಾನು ಇವತ್ತಿನ ದಿವಸ ಪೇಪರ್